ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕಣ್ಮುಚ್ಚು. ನಾನು ಹೇಳೋವರೆಗೂ ಕಣ್ಬಿಡಂಗಿಲ್ಲ. ಕೈ ಕೊಡು. ಟನ್ ಟಡನ್. ಕಣ್ಬಿಡು. ದುಡ್ಗೇನ್ ಮಾಡೋದಣ್ಣ, ಇನ್ನೂ 5 ಲಕ್ಷ ಬೇಕಾಯ್ತದೆ. ಬಾರು ದುಡ್ಡು ಅದು ಈಟೊಂದು ಇಷ್ಟೊಂದಲ್ಲ, ಇಷ್ಟು ಅದರಲ್ಲಿರೋದೇ 1 ಲಕ್ಷ. 1 ಲಕ್ಷ ಬಾರು, ಅಲ್ಲ ಈಟೊಂದು ದುಡ್ಡಲ್ಲ, ಎಲ್ಲಿಂದ ತಂದೆ ಬಾರು? ನಾನು ಮೊದಲೇ ಹೇಳ್ಬಿಡ್ತೀನಿ, ಇದು ನನಗೆ ಬೇಡ, ನಿನಗೆ ಕಷ್ಟ ಆಗುತ್ತೆ, ಅದು ಇದು ಅಂತೆಲ್ಲ ಕತೆ ಹೊಡೆಯಂಗಿಲ್ಲ. ಇದು ನಾನು ನಿನಗೋಸ್ಕರ ತಂದಿದ್ದೀನಿ, ರಶ್ಮಿ ಮದುವೆಗೋಸ್ಕರ ತಂದಿದ್ದೀನಿ. ಆಮೇಲೆ ಇನ್ನೊಂದು ವಿಷಯ, ನಾನು ಯಾರ ಹತ್ರನೂ ಕೈ ಚಾಚಿಲ್ಲ, ಯಾರ ಹತ್ರನೂ ಬೇಡಿಲ್ಲ ಮಾವ. ನಾನು ಪ್ರಾಕ್ಟೀಸ್ ಮಾಡ್ತಿರುವಾಗ ನಾನು ಸಂಪಾದಿಸಿರೋ ದುಡ್ಡಲ್ಲಿ ಸರ ಮಾಡಿಸ್ಕೊಂಡಿದ್ದೆ. ನಿಮ್ಮ ಮದುವೆಗೆ ನಾನೇನು ಹೆಲ್ಪ್ ಮಾಡ್ತಿಲ್ಲ ಅಂತ ಅನ್ನಿಸ್ತು, ಅದಕ್ಕೆ ಅದನ್ನು ಮಾರಿ ಈ ದುಡ್ಡು ತಂದೆ. ಯಾಕೆ ಬಾರು ಇದೆಲ್ಲ ಮಾಡ್ತೀಯ? ಬಾಯ್ ಮುಚ್ಚು. ಮ್ಯಾಮ್ ಯಾರು? ನಾನಾ ನೀನಾ? ನೀನೇ ಮ್ಯಾಮ್. ಮತ್ತೆ ಆಗ್ಲೇ ಹೇಳ್ದೆ ತಾನೆ ಗೋಲ್ಡ್ ಆಡಂಗಿಲ್ಲ ಅಂತ. ಕೊಟ್ಟಿದ್ನ ಇಸ್ಕೋಬೇಕು, ಇಲ್ಲ ಅಂದ್ರೆ ನಾನು 4 ಕೊಡ್ತೀನಿ. ಆದ್ರೂ ಪಾರು. ಸರಿ ಪಾರು, ತಕತೀನಿ. ಪಾಪ ಪಾರು, ಸರ ಮಾರಿ ಕಾಸು ತಂದವಳಲ್ಲ, ದೊಡ್ಡ ಮನ್ಸು ಇವಳ್ದು. ಆದ್ರೂ ಒಂದ್ ಎಣ್ಣೆಗೆ ಇಷ್ಟ ಆಗಿರೋ ಚಿನ್ನನೇ ಮಾರವಳಲ್ಲ, ಯಾವ್ರೇ? ಹಲೋ, ಮನ್ಸಲ್ಲೇ ಕೊರುಗ್ತಿದ್ಯಾ? ನನಗೆಲ್ಲ ಗೊತ್ತಾಗತ್ತೆ, ಸುಮ್ಮನೆ ಬಾ. ಗೋರಂಟಿಗೆ ಹಾಕ್ಬೇಕು, ತುಂಬ ಕೆಲಸನೂ ಬಾಕಿ ಇದೆ. ದುಡ್ಡನ್ನ ಎಲ್ಲಿಡ್ಬೇಕೋ ಅಲ್ಲಿಟ್ಬಿಟ್ಟು ಬಾ. ನಿನ್ಗೋಸ್ಕರ ನಾನು ಏನ್ ಬೇಕಿತ್ತು ನೆನಪಿರ್ಲಿ. ಬೆಲ್ದಚ್ಚಂಗೆ ಪಾರು ನೀನು ನಂಗೆ, ತ್ಯಾನೆ ಪ್ರೀತಿ ಐತೆ ಅದ ಒಳಗೆ. ಓಹೋ ಅಜ್ಜಿ, ಗೋರಂಟಿ ಶಾಸ್ತ್ರ ಟೈಮಿಗೆ ಸರಿಯಾಗಿ ಬಂದ್ಬಿಟ್ಟೆ ನೋಡು ನೀನು. ಹೊರಗಡೆ ಗೋರಂಟಿ ಯಾಕೆ ಗಂಧಾರ್ದಂಗ ಕರೆದ್ಬಿಟ್ಟವ್ರೆ. ಇವತ್ತಿನ ಕೈಗೆಲ್ಲ ನಾನೇ ಗೋರಂಟಿ ಹಚ್ಬಿಡ್ತೀನಿ. ಈ ಮುದುಕಿ ಬದುಕಿ ಗ್ಯಾರಂಟಿ ಇಲ್ಲ. ಇನ್ನು ಆ ಗೋರಂಟಿ ಹಚ್ಕೊಂಡು ಏನು ಮಾಡಲಿ ಹೇಳೋಣ? ಇವತ್ತು ನಿನ್ನ ತಂಗಿ ಗೋರಂಟಿ ಶಾಸ್ತ್ರ ಇದ್ರೂ ನಾನು ಬಂದದ್ದು ಯಾಕಂದ್ರೆ ನಿನ್ನ ಕೊಯ್ಯಾರ ನಿನ್ನ ಹೆಂಡ್ರಿಗೆ ಗೋರಂಟಿ ಹಾಕ್ಸಕ್ಕೆ. ಅಜ್ಜಿ, ನಿಮ್ಗಿರೋಷ್ಟು ಪ್ರೀತಿ ನನ್ನ ಗಂಡಂಗೆ ಇಲ್ವಲ್ಲ? ಒಂದಿನಕ್ಕೂ ನನ್ನ ಹೆಸರು ನೀನ್ ಬರ್ಸ್ಕೊ, ನಿನ್ನ ಹೆಸರನ್ನ ನಾನು ಬರ್ಸ್ಕೋತೀನಿ ಅಂತ ಹೇಳೇ ಅಲ್ವಲ್ಲ ಅಜ್ಜಿ? ಯಾಕೆ ಮಾವ ಹಿಂಗ್ ನಿಂತಿದ್ಯಾ? ಓ, ನಾಚಿಕೆನಾ? ಏನ್ ನಾಚಿಕೆ ಇಲ್ಲ, ಎಂತದೇ ಇಲ್ಲ. ಅದು ನಮ್ಮ ಗೋಡಂಬಿ ಗೊರಕೆ ಅವ್ರಲ್ಲ, ಅವರು ಬೆಂಗಳೂರಿಂದ ಯಾರೋ ದೊಡ್ಡ ಮನ್ಸಲ್ಲಿ ಕರ್ಕ ಬರ್ತವ್ರಂತೆ. ಫುಲ್ ಹಾಡಂತೆ, ಆಮೇಲೆ ಶಾಸ್ತ್ರ ಎಲ್ಲ ಮ್ಯೂಸಿಕ್ ನಾಗೆ ಮುಗಿಸ್ಬಿಡ್ತಾರಂತೆ. ಯಾರಣ್ಣ ಅದು ಅಂತವ್ರು? ನಂಗೂ ಗೊತ್ತಿಲ್ರವ, ಯಾರೋ ದೊಡ್ಡ ಮನ್ಸ ಶಿವು, ಲೀಲಕ್ಕ. ಗೋರಂಟಿ ಶಾಸ್ತ್ರ ಶುರು ಆತಾ? ಇಲ್ಲ ಆಗಿಲ್ಲಕ್ಕ. ಬೆಂಗಳೂರಿಂದ ಯಾರೋ ದೊಡ್ಡ ಮನ್ಸ ಬರ್ತಾ ಇದಾರೆ. ಫೋನ್ ಮಾಡಿದ್ರೆ ಇನ್ನೇನ್ ಬಂದ್ಬಿಡ್ತಾರೆ ಅಂತ ಅವ್ರಿಗೆ ಕಾಯ್ತಾ ಇದೀವಿ. ಮಂಜಿ, 7 ದಿನ ಆಯ್ತು ನಿನ್ ಇದೇನ್ ಆಶ್ಚರ್ಯ ಅಲ್ಲ, ಹಿಂಗ್ ಹೋಗುವಾಗ ಏನೂ ಇರ್ಲಿಲ್ಲ, ಬರೋ
ಅಮ್ಮ ಇವರು ಜಿ ಕನ್ನಡದಾಗ ಬರ್ತಾರಲ್ಲ ಅದೇ ಸರಿಗಮಪ. ಅಲ್ಲಿ ನೋಡು ನಾವಿಬ್ರು ಫೋಟೋ. ಮಾರಿಗುಡಿ ಹೆಣ್ಣುಲಿ ಮತ್ತು ಮಾರಿಗುಡಿ ಗಂಡುಲಿ ಆಗಿರುವ ಶ್ರೀಮತಿ ಪಾರ್ವತಿ ಹಾಗೂ ಶ್ರೀ ಶಿವಣ್ಣ. ಏಯ್ ಬರು ನಮ್ಮ ಹೆಸ್ರಿಯ ಹ್ಞೂ ಮಾವ. ಶಿವಣ್ಣ ಅವರ ಮನೆಯ ಮುದ್ದಿನ ಹೆಣ್ಣು ಮಗಳಾದ ರಶ್ಮಿ ಅವರ ಗೋರಂಟಿ ಶಾಸ್ತ್ರಕ್ಕೆ ಬೆಂಗಳೂರಿನಿಂದ ಆಗಮಿಸುತ್ತಿರುವ ಜೆ.ಕೆ. ರಾಜು ಅವರಿಗೆ ಆದರದ ಸ್ವಾಗತ. ಆಗಳ ಬಂದೇ ಬಿಟ್ರು. ನಮಸ್ಕಾರ. ಧನ್ಯವಾದಗಳು ಸರ್, ನನ್ನನ್ನು ಇಲ್ಲಿಗೆ ಕರೆಸಿದ್ದಕ್ಕೆ. ಅಲ್ಕಣ ನನ್ ಕಣ್ಣೆದುರುಗಡೆ ಪ್ರತ್ಯಕ್ಷ ಆಗ್ಬಿಟ್ಟಲ್ಲಣ್ಣ. ಬೆಂಗಳೂರಿಂದ ಮಾರಿಗುಡಿವರೆಗೂ ನಮಗೋಸ್ಕರ ಬಂದೀರಾ. ನನ್ ಕೈಲಿ ನಂಬಕ್ಕೆ ಆಯ್ತಿಲ್ಲಣ್ಣ. ಪ್ರಯಾಣ ಎಲ್ಲ ಚೆನ್ನಾಗಾಯ್ತಾ ಅಂಕಲ್? ಜೀವನ ಅನ್ನೋ ಪ್ರಯಾಣದಲ್ಲಿ ಏನೇ ಬಂದರೂ ಮುಂದೆ ಹೋಗಬೇಕು, ಹಾಗಾಗಿ ಎಲ್ಲ ಚೆನ್ನಾಗಾಯ್ತಮ್ಮ. ಅಲ್ಲ ನೀವು ಸರಿಗಮಪ ಅದಲ್ಲಿ ಬರ್ತೀರಲ್ಲ, ಅದ್ರಾಗೆ ನಿಮ್ಗೆ ಸಂಬಳ ಲಕ್ಷ ಲಕ್ಷ ಕೊಡ್ತಾರಂತೆ. ದಿಟ್ವೇ? ನಿಮ್ಮ ಮಾತು ನಿಜ ಆಗಲಿ ಅಂತ ಹಾರೈಸ್ತೀನಮ್ಮ. ಆದರೆ ಯಾರಿಗೇ ಆಗಲಿ ಕೋಟಿ ಕೋಟಿ ದುಡ್ಡಿದ್ರು ಕೂಡ ನಮ್ಮ ಜೇಬಲ್ಲಿ ಎಷ್ಟಿದೆಯೋ ಅಷ್ಟೇ ನಮ್ಮ. ಶಿವಣ್ಣ, ಹೆಂಗೆ ನಾವು ಬ್ಯಾನರ್ ನೋಡೋಣ? ಮೇಲ್ಗಡೆ ಮಾತ್ರ ಓದಿದ್ಯಾ, ಕೆಳಗಡೆ ಓದೋಣ. ವಿ ಕನ್ನಡದಿಂದ ಮಾರಿಗುಡಿವರೆಗೆ ಸರಿಗಮಪ ಖ್ಯಾತಿಯ ಗಾಯಕರನ್ನು ಕರೆಸಿ ಸಾಧನೆ ತೋರಿದ ಸಾಧಕರು. ವಿ ಗುರುಕೆ 3ನೇ ತರಗತಿನ. ಚೀಫ್ ಪ್ಯಾಕೇಜಿಂಗ್ ಆಫೀಸರ್ ವೀರಭದ್ರೇಶ್ವರ ಪ್ರಾವಿಷನ್ ಸ್ಟೋರ್ ಮಾರಿಗುಡಿನ. ಎತ್ತು ಏನಲ್ಲ ನೀನು ಒಳ್ಳೆ 3ನೇ ತರಗತಿನ BBS ಮಾಡ್ದಂಗ್ ಬರ್ಕೊಂಡಿದ್ಯಲ್ಲ. ಏನೆಲ್ಲ ಬಂದಿದ್ ನಿಂಗೆ? ಅದನ್ನೇ ಕಷ್ಟಪಟ್ಟು ಓದಿನಿ, ಇರ್ಲಿ ತಗೋಣ. ಅದೆಲ್ಲ ಓಕೆ. ಅದೇನದು ಚೀಪ್ ಪ್ಯಾಕೇಜಿಂಗ್ ಆಫೀಸರ್ ಅಂದ್ರೆ? ಅದೇ ಅದಕ್ಕೆ ಅಂಗಡಿಲಿ ಪಟ್ನ ಕಟ್ಟದು. ಈ ಹುಡುಗರು ಉತ್ಸಾಹ ನೋಡಿದ್ರೆ ನಮಗೆ ನಿಜವಾಗ್ಲೂ ಖುಷಿ ಆಗುತ್ತಪ್ಪ. ಸಣ, ಈ ಗೋಡಂಬಿ ಅವನಲ್ಲ ಹೊಸಿ ಎಡಬಟ್ ನನ್ನ ಮಗ. ಅದು ಆರ್ಕಿಟೆಕ್ಟ್ ಅಂತ ಹಾಕಕ್ ಹೋಗಿ ಪ್ಯಾಕೇಜಿಂಗ್ ಅಂತ ಹಾಕ್ಸ್ಬಿಟ್ಟವನೆ. ದೊಡ್ಡ ಬಡೈತದು. ನೀನೇನು ಭಾಳ ಚೆನ್ನಾಗಿ ಹಾಕ್ಸಿದ್ಯನ್ಲ, ನಿಂದು ಚೀಪ್ ಆಗೈತೆ ನೋಡ್ಲಾ. ಸಾಕು ಸಾಕು ಅಣ್ಣ. ನಮ್ಮನೆ ಮದುವೆಗೆ ದೂರದಿಂದ ಬಂದವ್ರೆ. ಈ ಬಡವ ಅದೇಟ್ ಪುಣ್ಯ ಮಾಡಿದ್ನೋ ಏನೋ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.